ಮಗುಗೆ ನೀವು ಫಸ್ಟ್ ಕೊಡ್ತಕ್ಕಂಥ ಅನ್ಬಿಲೀವಬಲ್ ಅಂದ್ರೇನು, ಅದಕ್ಕೆ ಒಂದು ಬೆಲೆನೇ ಕಟ್ಟಕ್ಕಾಗಲ್ಲ, ಬೆಲೆ ಕಟ್ಟಕ್ಕಾಗಲಾರ್ದಂತ ಆಸ್ತಿ ಮಾಡ್ತೀರಾ ನೀವು. ಇವತ್ತು ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನೋಡಿ ಮಾರ್ಕೆಟಲ್ಲಿ ಎಷ್ಟೋ ಪ್ರಾಡಕ್ಟ್ ಬರೇ ನೇಮ್ ಮೇಲೆ ಗೊತ್ತಾಗ್ತಾ ಇದೆ. ನೋಡಿ ಈಗ ಅಲ್ಲಿ ಬಾಟಾ ಅಂತಸ್ನ ಏನ್ ಅನ್ಕೊಂತಾರೆ ಎಲ್ಲರೂ, ಶೂ ಚಪ್ಪಲ್ ಈ ತರ. ನೋಡಿ ಓನರ್ ಎಲ್ಲಿದನೋ ಎಲ್ಲಿ ಗೊತ್ತಿಲ್ಲ. ನೋಡಿ ಹೊರದೇಶದವ್ರು ಅವರು ಅಂಥದ್ದು ಬರೇ ಒಂದು ಬಾಟಾ ಅನ್ನೋ ಒಂದು ಅಕ್ಷರದಲ್ಲಿ ಎಷ್ಟು ವೈಬ್ರೇಷನ್ ಇದೆ. ಇದಕ್ಕೋಸ್ಕರನೇ ಪ್ರತಿ ಒಂದು ಪೇರೆಂಟ್ಸಿಗೂ ಹೇಳೋದು ಬಯಸೋದು ಏನು ಅಂತಂದರೆ, ಫಸ್ಟ್ ನಿಮ್ಮ ಮಗುಗೆ ಹೆಸರು ಯಾವ ಥರ ಇದೆ, ಅವನು ಡಾಕ್ಟ್ರು ಇಂಜಿನಿಯರ್ ಸೆಕೆಂಡ್ರಿ, ಫಸ್ಟ್ ಹೆಸರು ಒಳ್ಳೆಯ ಹೆಸರು ಆಯ್ಕೆ ಮಾಡಿದಾರೆ ಅಂತಂದರೆ ಖಂಡಿತವಾಗ್ಲೂ ನೀವು ಅವನಿಗೆ ಕೋಟಿಗಟ್ಟಲೆ ಆಸ್ತಿ ಮಾಡಿಕೊಟ್ಟಂಗೆ. ಇಲ್ಲಿ ಆಸ್ತಿ ಮಾಡಿಟ್ರೆ ಒಂದಲ್ಲ ಒಂದು ದಿನ ಆಸ್ತಿ ಹೋಗುತ್ತೆ ಅಂತ ಹೇಳ್ಬೋದು. ಹೆಸರು ನೀವೇನಾದ್ರೂ ಆಯ್ಕೆ ಮಾಡ್ಕೊಂಡು ಇಟ್ಟಿದ್ದೀರಾ ಅಂತಂದ್ರೆ ಆ ಹೆಸರಿಂದನೇ ಪ್ರಗತಿ ಕಾಣ್ತಾ ಇರ್ತಾನೆ. ಎಸ್, ಅದು ಬಹಳ ಇಂಪಾರ್ಟೆಂಟ್. ಈಗ ನೋಡಿ ಕೆಲವೊಂದ್ಸರಿ ವ್ಯಕ್ತಿಗಳು ಏನಂತಂದ್ರೆ ಅವ್ರು ಹುಟ್ಟಿ ಬೆಳೆದು ಎಷ್ಟೋ ವರ್ಷಗಳಾದ ನಂತರ ಹೆಸರು ಬದಲಾವಣೆ ಮಾಡ್ಕೊಂಡು ಸಕ್ಸಸ್ ಆಗಿರೋ ಉದಾಹರಣೆಗಳು ತುಂಬಾ ಇದಾವೆ. ಎಸ್, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಇಲ್ಲಿ ಏನಾಗುತ್ತೆ ಅಂತ ಒಂದೇ ಒಂದು ಅಕ್ಷರ ಚೇಂಜ್ ಮಾಡ್ತು ಅಂತಂದ್ರೆ ವೈಬ್ರೇಷನ್ ಅಂತ ಹೇಳ್ತೀವಿ. ಆ ವೈಬ್ರೇಷನ್ ಚೇಂಜ್ ಮೇಡಮ್, ಅದಕ್ಕೋಸ್ಕರನೇ ಇಲ್ಲಿ ಏನಾಗುತ್ತೆ ಮುಖ್ಯ ಅಂತಂದ್ರೆ ನಾಮಿನೇಷನ್ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂತ ಅವಾಗೆಲ್ಲ ಬೇರೆ ತರಾನೇ ಇದಾಗುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬ ವೀಕ್ಷಕರಿಗೂ ಹಾಗೂ ಪೇರೆಂಟ್ಸ್ಗಳು ಏನು ಹೇಳೋದಂತಂದ್ರೆ, ನಿಮ್ಮ ಮಗ ಹುಟ್ಟಿದ ದಿನಾಂಕದ ಅನುಗುಣವಾಗಿ ಹೆಸರು ಯಾವ ಥರ ಆಯ್ಕೆ ಮಾಡ್ಕೊಂಡಿದ್ದೀರಾ, ಏನು ಪೂರ್ ಇದೆಯಾ, ಆ್ಯಾವ್ರೇಜ್ ಇದೆಯಾ, ಗುಡ್ ಇದೆಯಾ, ಎಕ್ಸಲೆಂಟ್ ಇದೆಯಾ, ಇವೆಲ್ಲ ನೋಡಬೇಕಾಗುತ್ತೆ ಮೇಡಮ್. ಅದೇ ರೀತಿಯೇ ಒಂದು ಹುಟ್ಟಿದ ದಿನಾಂಕದ ಅನುಗುಣವಾಗಿ ಯಾವ ಒಳ್ಳೆ ದಿನಾಂಕಗಳು, ಯಾವ ಕೆಟ್ಟ ದಿನಾಂಕಗಳು ಅಂದ್ರೇನು. ಇಲ್ಲಿ ಏನಾಗುತ್ತೆ ಮುಖ್ಯವಾಗಿ ಅಂತಂದರೆ, ಅವರ ಫೇವರಬಲ್ ಡೇಟ್ಸಲ್ಲಿ ಏನಾದರೂ ಮಾಡಿದಾರೆ ಅಂದರೆ ಸಕ್ಸಸ್ ಆಗ್ತಾರೆ. ನೋಡಿ ಯಾವುದಾದ್ರೂ ಉದ್ಯೋಗಕ್ಕೆ ಏನಾದ್ರೂ ನೀವು ಅಪ್ಲಿಕೇಶನ್ ಹಾಕ್ಬೇಕಂತಂದಾಗ ಅಲ್ಲಿ ನಿಮಗೆ ಪಾಸಿಟಿವ್ ಇರ್ತಕ್ಕಂಥ ಒಂದು ಸಂಖ್ಯೆಗಳು ಬಹಳ ಮುಖ್ಯ. ಆ ಸಂಖ್ಯೆಗಳ ಪ್ರಕಾರ, ಆ ದಿನಾಂಕದ ಪ್ರಕಾರ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ದೀರಂದರೆ ನೀವು ಆ ಒಂದು ವೃತ್ತಿಯಲ್ಲಿ ಸಕ್ಸಸ್ ಆಗ್ತೀರಾ. ಸೊ ಅದೇ ರೀತಿಯ ಬ್ಯಾಡ್ ಡೇಟಲ್ಲಿ ಏನಾದರೂ ಹಾಕಿದಾರೆ ಅಂತಂದರೆ ಖಂಡಿತವಾಗಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಹೆಜ್ಜೆನೇ ಫೇಲೋರ್, ಸಕ್ಸಸ್ ದಾರಿನೇ ಇಲ್ಲ ಅಂತಂದಾಗ ನೀವು ಎಷ್ಟು ಪ್ರಯತ್ನ ಪಟ್ರು ಹೇಳ್ತಾ ಇರ್ತಾರೆ, ಇಲ್ಲ ಗುರುಗಳ ತುಂಬ ಕಾನ್ಫಿಡೆನ್ಸ್ ಆಗಿತ್ತು, ನಾನು ತುಂಬ ಬಿಲೀವ್ ಮಾಡ್ಕೊಂಡು ಇದು ಮಾಡಿದೆ, ಬಟ್ ಆದರೆ ಸಕ್ಸಸ್ ಆಗಲಿಲ್ಲ. ಕಾರಣ ಏನಂತಂದರೆ, ನೀವು ಒಂದು ದಿನಾಂಕ ಏನು ಆಯ್ಕೆ ಮಾಡ್ಕೊಳ್ತೀರಾ, ನಿಮ್ಮ ಹುಟ್ಟಿದ ದಿನಾಂಕಕ್ಕೆ ಆ ದಿನಾಂಕ ಎಷ್ಟು ವೈಬ್ರೇಷನ್ ಕೆಲಸ ಮಾಡ್ತಾ ಇದೆ, ಅದರಿಂದ ಯಾವ ಥರ ಅನುಕೂಲ ಆಗುತ್ತೆ, ನಿಮ್ಮ ಹೆಸರು ಎಷ್ಟು ಅನುಕೂಲ ಆಗಿದೆ, ಇವೆಲ್ಲ ತಿಳ್ಕೊಬೇಕಾಗುತ್ತೆ. ಇವನ್ನೆಲ್ಲ ತಿಳ್ಕೊಂಡು ನೀವೇನೋ ಉದ್ಯೋಗಕ್ಕಾದರೂ ಹಾಕಿ ಅಥವಾ ಬೇರೆ ಯಾವುದಕ್ಕನ್ನು ಹಾಕಿತು ಅಂತಂದರೆ ಖಂಡಿತವಾಗ್ಲೂ ಅಲ್ಲಿ ಸಕ್ಸಸ್ ಆಗ್ತೀರಾ. ಅಲ್ಲಿ ಸಕ್ಸಸ್ ಆಯಿತು ಅಂದ ತಕ್ಷಣ ಮುಂದೆ ಪ್ರಗತಿಗೆ ಅನುಕೂಲ ಆಗುತ್ತೆ. ಆ ಒಂದು ಇದು ಜಾತಕ ಏನಿದೆ ಅಂತಂದರೆ ಸಂಪೂರ್ಣ ಜಾತಕ ಅಂದರೆ ನಿಮ್ಮ ಹುಟ್ಟಿದ ದಿನಾಂಕದ ಅನುಗುಣವಾಗಿ ಯಾವ ದಿನಾಂಕಗಳು ಒಳ್ಳೆಯ ದಿನಾಂಕಗಳು, ಯಾವ ಕೆಟ್ಟ ದಿನಾಂಕಗಳು, ಯಾವ ದಿನಾಂಕದಲ್ಲಿ ವ್ಯವಹಾರ ಮಾಡಬೇಕು, ಯಾವ ದಿನಾಂಕದಲ್ಲಿ ಡಿಸ್ಕಷನ್ ಮಾಡಬೇಕು, ಯಾವ ದಿನಾಂಕದಲ್ಲಿ ಹಣ ವ್ಯವಹಾರ ಮಾಡಬೇಕು. ಇಲ್ಲಿ ನೋಡಿ ಒಂದೇ ರೂಪ ಇರಲ್ಲ. ಇಲ್ಲಿ ಏನಾಗುತ್ತೆ ಮೇಡಮ್ ಅಂತಂದರೆ, ಈಗ ಒಂದು ವ್ಯವಹಾರ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟ್